ಇಷ್ಟು ಹೊತ್ತು ನಾನು ಮಾತಾಡ್ತೇನೆ. ದಯವಿಟ್ಟು ನೀವು ಮಧ್ಯದಲ್ಲಿ ಮಾತಾಡಬೇಡಿ, ಹಿಂದಿಂದ ಸ್ವಲ್ಪ ವಾಯ್ಸ್ ಬರ್ತಾ ಇದೆ. ಈ ವೇದಿಕೆಯನ್ನು ನೀವು ನೇರವಾಗಿ ನೋಡ್ತಾ ಇದ್ದೀರಿ. ಪಾಪ ಆ ಕಡೆ ಕುರ್ಚಿಯಲ್ಲಿ ಕೂತು ಟಿವಿ ಪರದೆ ಮೇಲೆ ನೋಡ್ತಾ ಇದ್ದಾರೆ. ನನಗೆ ಸಿಸ್ಟರ್ ಹೆಲೆನ್ ಬಗ್ಗೆ ಅವರಿಗೆ ಕೈ ಮುಗಿದು ವಂದಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಸಂಘಟಿಸಿದ್ದಾರೆ ಅಂದ್ರೆ ಅವರು ಏನು ಶ್ರೀಸಿದ್ದಾರೆ. ನಾವು ಇವತ್ತು ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಒಂದು 10 ಜನ ಹೆಣ್ಮಕ್ಳು ಕರೆಯಬೇಕು. ಇವತ್ತು 10 ಹೆಣ್ಮಕ್ಳನ್ನ ಒಟ್ಟುಗೂಡಿಸೋದಂದ್ರೆ ಕಷ್ಟ. ಈ ನಡುವೆ ಸುಮಾರು 600-700 1,000ರವರೆಗೆ ಹೆಣ್ಣು ಮಕ್ಕಳನ್ನು ಸಂಘಟಿಸಬಲ್ಲ ಶಕ್ತಿ ಇದ್ರೆ ಅದು ಕರುಣಾ ಸೇವಾ ಕೇಂದ್ರಕ್ಕೆ, ಆ ಸೇವಾ ಕೇಂದ್ರಕ್ಕೆ ನಮ್ಮೆಲ್ಲರ ಪ್ರೀತಿಯ ನಮನಗಳನ್ನು. ಆತ್ಮೀಯರೇ, ಈ ವೇದಿಕೆಯಲ್ಲಿ ವಂದನೀಯ ಫಾದರ್ ಸ್ವಾಮಿ ಲ್ಯಾನ್ಸಿ ಡಿಸೋಜ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ವಂದನೀಯ ಭಗಿನಿ ಎಲಿಜಬೆತ್ ಫರ್ನಾಂಡಿಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ವಂದನೀಯ ಭಗಿನಿ ವಿನ್ಸಿ ಸೆಬಾಸ್ಟಿನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಶ್ರೀಮತಿ ಧನಲಕ್ಷ್ಮಿ ಅವರಿದ್ದಾರೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಅನೇಕ ಗಣ್ಯರು ಕೂತಿದ್ದೀರಿ. ವಾಯ್ಸ್ ಕೇಳ್ತಾ ಇದೆ. ನೀವೆಲ್ಲರೂ ಹೆಣ್ಣು ಮಕ್ಕಳು ಇಷ್ಟು ಸಂಖ್ಯೆಯಲ್ಲಿ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮಾಡಿಟ್ಟು, ಮಧ್ಯಾಹ್ನ ಕೂಡ ರೆಡಿ ಮಾಡಿಟ್ಟು, ಸಂಜೆ ಏನ್ ಮಾಡೋದು ಅಂತ ಪ್ಲಾನ್ ಮಾಡಿಕೊಂಡು, ನಾಳೆ ಬೆಳಿಗ್ಗೆ ಕೂಡ ಏನ್ ಮಾಡೋದು ಅಂತ ಪ್ಲಾನ್ ಮಾಡಿಕೊಂಡು ತಂದು ಕೂತ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಮಹಿಳೆಯರಿಗೆ ನಮ್ಮ ನಮನಗಳನ್ನು ಸಲ್ಲಿಸಲಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತಾ ಇದ್ದೇವೆ. ಮಹಿಳಾ ದಿನ ಯಾಕೆ ಆಚರಣೆ ಮಾಡಬೇಕು ಅಂತಂದ್ರೆ, ಮಹಿಳೆಯರೆಲ್ಲ ಸೇರಿ ಒಂದು ದಿನ ಈ ತರದ ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ, ನಮ್ಮಂತವರು ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ, ಎಷ್ಟೋ ವಿಚಾರಗಳನ್ನು ತಿಳ್ಕೊಂಡು ಶಕ್ತವಾಗಿ ಬೆಳೆಯೋದಕ್ಕೆ, ಸಬಲೀಕರಣ ಹೊಂದೋದಕ್ಕೆ ನಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಬೇಕು. ಈ ಮಹಿಳಾ ದಿನ ನಮ್ಮನ್ನು ಏನ್ ಮಾಡುತ್ತೆ ಅಂತಂದ್ರೆ ಗಟ್ಟಿಗೊಳಿಸುತ್ತೆ, ನಮ್ಮ ಬಾಂಧವ್ಯಗಳನ್ನ ಬೆಸೆಯುತ್ತೆ, ನಮ್ಮಲ್ಲಿರುವ ಎಷ್ಟೋ ದೌರ್ಬಲ್ಯಗಳನ್ನ ಕುಂದುಕೊರತೆಗಳನ್ನ ಕಳಚಿ ಹಾಕುತ್ತೆ. ಆ ಕಾರಣಕ್ಕಾಗಿ ನಮಗೆ ಮಹಿಳಾ ದಿನ. ನಮ್ಮ ಹೆಣ್ಣು ಮಕ್ಕಳಿಗೆ ಜಾತಿ ಇಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಧರ್ಮ ಇಲ್ಲ, ನಮ್ಮ ಹೆಣ್ಣು ಮಕ್ಕಳಿಗೆ ಅಂತಸ್ತಿಲ್ಲ. ಪ್ರಪಂಚದ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ. ನಾವು ಜಾತಿ ಇರ್ತಕ್ಕಂಥ ನಮ್ಮಿಂದ ಯುದ್ಧ ಆಗಲಿಲ್ಲಪ್ಪ. ನಾವು ಯಾರು ಯುದ್ಧ ಮಾಡಲಿಕ್ಕೆ ಹೆಣ್ಮಕ್ಳೆಲ್ಲ ಹೋಗ್ಲಿಲ್ಲ. ನಾವು ಯುದ್ಧ ಸೃಷ್ಟಿ ಮಾಡಲಿಲ್ಲ, ನಾವು ಪಾಪ ಸೃಷ್ಟಿ ಮಾಡಲಿಲ್ಲ, ನಾವು ಯಾರನ್ನೇ ಕೊಲ್ಲುವ ಅಸ್ತ್ರಗಳನ್ನು ಸೃಷ್ಟಿ ಮಾಡಲಿಲ್ಲ. ನಾವು ಹೆಣ್ಣು ಮಕ್ಕಳು ಪ್ರೀತಿಯನ್ನು ಕೊಟ್ವಿ, ಈ ಜಗತ್ತಿಗೆ ಜೀವವನ್ನು ತಂದು ಕೊಟ್ವಿ. ಈ ಜಗತ್ತನ್ನ ಬೆಳಗೋದಕ್ಕೆ, ಈ ಜಗತ್ತು ಮುಂದುವರಿಯುವುದಕ್ಕೆ ತ್ಯಾಗ ಮಾಡಿದ್ವಿ. ಈ ಜಗತ್ತನ್ನ ಮುಂದುವರಿಸುವುದಕ್ಕೋಸ್ಕರ ನಮ್ಮ ಸ್ವಹಿತ ಆಸಕ್ತಿಯನ್ನ ಬಲಿ ಕೊಟ್ಟು ಸಮಾಜವಾಗಿ ದುಡಿದ್ವಿ ಹೊರತು ನಾವು ಯಾವುದೇ ಬಗೆಯ ಹಿಂಸೆಯಲ್ಲಿ ತೊಡಗಿಲ್ಲ. ಈ ಜಗತ್ತಿನಲ್ಲಿ ಸೋಮಾರಿಗಳು ಅಂತ ಹೇಳಿಕ್ಕೆ ಹೆಣ್ಣು ಮಕ್ಕಳಿಗೆ ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳು ಸೋಮಾರಿಗಳಲ್ಲ. ಯಾಕಂದ್ರೆ ದಿನದ 24 hours she is very active and she is always alert. ಒಬ್ಬ ಗಂಡ ಕುಡ್ಕೊಂಡು ಮನೆ ಕಟ್ತಾನೆ ಅಂತಂದ್ರೆ ಇಡೀ ಸಂಸಾರ ನಿಭಾಯಿಸುವುದು ಹೇಗೆ ಅಂತ ಒಂದು ಹೆಣ್ಣಿಗೆ ಗೊತ್ತಿದೆ. ಕುಟುಂಬ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣು ಎಷ್ಟು ಅಲರ್ಟ್ ಆಗಿರ್ತಾಳೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಎಷ್ಟು ವಾಸ್ತವದಲ್ಲಿ ರಿಯಾಲಿಟಿಯಾಗಿ ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಅಂತ. ಹೆಣ್ಮಕ್ಳು ಕೆಲಸ ಕಲ್ಪನೆಯ ಲೋಕದಲ್ಲಿದ್ರೆ
ವಾಸ್ತವ ಏನು, ಸತ್ಯ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ಗಂಡ ಹೆಂಡತಿ ಮನೆಯಲ್ಲಿ ಮಾತಾಡ್ತಾ ಇದ್ದಂತೆ. ಗಂಡ ಹೇಳಿದಂತೆ, ನೋಡೆ ನನ್ನ ಮಗ ಎಷ್ಟು ಬ್ರಿಲಿಯಂಟ್ ಇದ್ದಾನೆ, ನನ್ನ ಮಗನ ಬ್ರಿಲಿಯನ್ಸ್ ಏನಂತ ಕೇಳ್ತೀನಿ, ಎಷ್ಟು ಬ್ರಿಲಿಯಂಟ್ ನಮ್ಮ ಮಗ. ಮಗ ಹೇಳ್ತಾನೆ, ಹೌದಪ್ಪ, ನಾನು ಒಂದು ಕಾಲನ ಆಕಾಶಕ್ಕಿರ್ತೇನೆ, ಒಂದು ಕಾಲನ ಭೂಮಿ ಮೇಲೆ ಬೇಕಾಗಿರ್ತೇನೆ, ಅಷ್ಟು ಟ್ಯಾಲೆಂಟೆಡ್ ನಾನು ಅಂತ ಹೇಳ್ತಾನೆ ಮಗ. ಹೆಣ್ಮಕ್ಳಿಗೆಲ್ಲ ಶಕ್ತಿ ಇಲ್ಲ ಅಂತ, ನಿಜಕ್ಕೂ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಒಬ್ಬ ಗಂಡ ಪಾಪ ಹೇಳ್ತಾನಂತೆ, ನಾನು ಆಕಾಶ ಬೆಳಿಗ್ಗೆ ಚಂದ್ರನ್ ಬೇಕಾದ್ರೂ ತರ್ತೇನೆ, ನಕ್ಷತ್ರ ಬೇಕಾದ್ರೂ ತರ್ತೀನಿ, ಗ್ಯಾಸ್ ಸಿಲಿಂಡರ್ ಬೇಕಾದ್ರೂ ಎರಡನ್ನು ಭುಜದ ಮೇಲೆ ಇಟ್ಕೊಂಡು ಬರ್ತೇನೆ, ಆದ್ರೆ ನನ್ನ ಹೆಂಡತಿ ನೆಲ ಒರೆಸುವಾಗ ಮಾತ್ರ ನಾನು ದಾಟಲಿಕ್ಕೆ ಇರುತ್ತೇನೆ. ಯಾಕಂದ್ರೆ ಸತ್ಯ. ಗಂಡ ಬೈತಾಳೆ, ಕುತ್ಕೊಂಡ್ರೆ ಏನ್ರೆ ನೆಲ ಒರೆಸ್ತಿದ್ದೀನಿ ಕಾಣಲ್ವಾ, ಕುತ್ಕೊಂಡು ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಉಡುಪಿ ಮದುವೆ ಆಗೋ ಮೊದಲೆಲ್ಲ ಗಂಡ್ಮಕ್ಳು ಉಡುಪಿ ಹುಟ್ಟಿದ್ದಾರೆ, ಸ್ಟ್ರಾಂಗ್ ಇರ್ತಾರೆ. ಮದುವೆ ಆದ್ಮೇಲೆ ಹಸ್ಬೆಂಡ್ ಆಗಿರ್ತಾರೆ, ಹಸುತರ ಫ್ರೆಂಡ್ ಆಗಿರ್ತಾರೆ. ಆಳೋದು ಹೆಣ್ಣೆ. ಇಡೀ ಸೃಷ್ಟಿಯ ಕಥನದಲ್ಲಿ, ನಮ್ಮ ಕೃಷಿ ಸಂಸ್ಕೃತಿಯ ಕಥನದಲ್ಲಿ ಕಾಣಿಸೋದು ಏನು ಅಂತಂದ್ರೆ ಆಳೋದು ಹೆಣ್ಣೆ. ಪ್ರಾಣಿಗಳಲ್ಲಿ ನೋಡಿ, ಮನುಷ್ಯರಲ್ಲಿ ನೋಡಿ, ಎಲ್ಲದರಲ್ಲೂ ನೋಡಿ ಆಳೋದು ಹೆಣ್ಣೆ. ಆದ್ರೆ ಸಂಸಾರಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮರ್ಯಾದೆಯಿಂದ ಬಾಯಿ ಬಿಟ್ಕೊಂಡು ಗಂಡ ಮಾಡಿದ್ದನ್ನು ಸಹಿಸಿಕೊಳ್ಳೋದು ಹೆಣ್ಣೆ. ಅದು ಅವಳ ಸಹನೆಯ ಹೊರತು ಅವಳ ದೌರ್ಬಲ್ಯ ಅಲ್ಲ. ಸಹಿಸಿಕೊಳ್ತೇವೆ ಅಂತಂದ್ರೆ ಅದು ನಮ್ಮ ಸಹನೆ, ನಮ್ಮ ಶಕ್ತಿ, ಅದು ನಮ್ಮ ದೌರ್ಬಲ್ಯ ಅಲ್ಲ. ನಾನು ದುರ್ಬಲರು ಅಂತನ್ನೋದಕ್ಕಾಗಿ ನಾನು ಗಂಡ ಹೊಡೆದು ಸಹಿಸ್ಕೊಳ್ತೀನಿ ಅಂತಲ್ಲ, ನನಗೆ ನಾಲ್ಕಾಗಿ ಬಾರಿಸಕ್ಕಾಗಲ್ಲ ಅಂತಲ್ಲ, ಬಾರಿಸಿದ್ರೆ ಪಾಪ ಅಂತ ಅಷ್ಟೇ. ಗಂಡನಿಗೆ ಹೊಡಿಬಾರ್ದು ಅಂತ ಯಾವ ಹೆಣ್ಣು ಯೋಚನೆ ಮಾಡ್ತಾಳೆ ಅಂದ್ರೆ ಗಂಡ ಅಲ್ವಾ, ಒಂದು ಮರ್ಯಾದೆ ಕೊಡೋಣ ಅಂತ ಅಷ್ಟೇ. ಬಿಟ್ರೆ ಎಲ್ಲ ಹೆಣ್ಮಕ್ಳು ಅವ್ನು ಬೇಕಾದ್ರೆ ಜುಟ್ಟಾಗಿ ಕಾಲಿ ಗಂಟೆ ಸರಿ ಹೊಡ್ಬಿಡ್ತಾರೆ, ಮುಗಿಸ್ಕೊಂಡು ಮಾಡಲ್ಲ. ಯಾಕೆ ಅಂದ್ರೆ ಅದು ಮರ್ಯಾದೆ. ನಮ್ಮ ಪುರಾಣಗಳಲ್ಲೆಲ್ಲ ಕಥೆಗಳಿವೆ. ಚಂಡಿ ಚಾಮುಂಡಿ ಅವಳು ಏನು ಶಿವನನ್ನ ಕಾಲಡಿ ಹಾಕಿ ನಿಂತು ಅವಳು ಕಾಳಿ ಸ್ವರೂಪಿಯಾಗಿ ನಿಂತ ಕಥೆಗಳು ನಮ್ಮ ಚರಿತ್ರೆಗಳಲ್ಲಿ, ನಮ್ಮ ಪೌರಾಣಿಕ ಕಥೆಗಳು. ನೋಡಿ, ನಾನು ಯಾವಾಗಲೂ ಒಂದು ಕಥೆ ಹೇಳ್ತೇನೆ. ಗಂಡ ಯಾವಾಗ ಧರ್ಮಸ್ಥಳ ಸಂಘಕ್ಕೆ ಹೋಗ್ತಾರೆ ಹೆಣ್ಮಕ್ಳು, ಈಗ ನಿಮ್ಮನ್ನ ಕರುಣಾ ಮೈತ್ರಿಗೆ ಬಂದ ಹಾಕಿ ಈ ಶಿವಶಕ್ತಿ ಸಂಘಗಳಲ್ಲಿ ಹೆಣ್ಮಕ್ಳು ಇಬ್ರು ಬಸ್ ಕೂತು ಮಾತಾಡ್ತಾ ಇದ್ರು. ನಾನು ಕೇಳಿದ್ದೀನಿ, ಆ ಬಸ್ ನಲ್ಲಿ ಕೂತ ಕಥೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ಇಬ್ರು ಹೆಣ್ಮಕ್ಳು ಏನ್ ಮಾತಾಡ್ತಿದ್ರು ಅಂತ ಸ್ವಲ್ಪ ಕಿವಿ ಕೊಟ್ಟು ಕೇಳಿದೆ ನಾನು. ಯಾಕಂದ್ರೆ ನಂಗೆ ಹೆಣ್ಣು ಮಕ್ಕಳ ಮಾತು ಕೇಳೋದಕ್ಕೆ ತುಂಬಾ ಖುಷಿ, ಚೆನ್ನಾಗಿರುತ್ತೆ ಅವ್ರ ಮಾತು, ಅನುಭವ ಇರುತ್ತೆ. ಆ ಇಬ್ರು ಹೆಣ್ಮಕ್ಳು ಮಾತಾಡ್ತಿದ್ದಾರೆ, ಅಯ್ಯೋ ನನ್ನ ಗಂಡ ಕುತ್ಕೊಂಡು ಬಂದು ಹೊಡಿತಾನೆ ಕಣೆ ಅಂತ ಒಬ್ಳು. ಅದಕ್ಕೆ ಇನ್ನೊಬ್ಳು ಹೇಳಿದ್ರು, ಹೌದಾ ನನ್ ಗಂಡ ಹಂಗೆ ಕಣೆ, ದಿನಾ ಬಂದು ಹೊಡಿತಾನೆ ಕಣೆ, ಜುಟ್ಟು ಹಿಡಿದು ತಲೆ ತೆಗೆದು ಗೋಡೆ ಕೊಟ್ಟು ಹೊಡೆದ ಕಡೆ ನನಗೆ. ಪಾಪ ಅವ್ನು ಹೇಳಿದಾಗ ನನಗೆ ತುಂಬಾ ಬೇಸರ ಅನಿಸ್ತು. ಈ ಗಂಡ್ಮಕ್ಳು ಕುಡ್ಕೊಂಡು ಬಂದಾಗ ಮಾತ್ರ ಹೆಣ್ಮಕ್ಳು ಹೊಡಿತಾರೆ. ಮತ್ತೆ ನಂಗೆ ಆಶ್ಚರ್ಯ